ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ನಮ್ಮ ದೇವರನ್ನು ಆರಾಧಿಸುವುದಕ್ಕಾಗಿ, ಆತನ ವಾಕ್ಯ ಕೇಳುವುದಕ್ಕಾಗಿ, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಇದು ಎಷ್ಟೋ ಶ್ರೇಷ್ಠ ಸಮಯವಾಗಿದೆ. ಚಿಕ್ಕ ಪ್ರಾರ್ಥನೆಯಿಂದ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ದೇವರೇ, ನಿಮ್ಮನ್ನು ಘನಪಡಿಸುವವರನ್ನಾಗಿ, ನಿಮಗೋಸ್ಕರ ಜೀವಿಸುವವರನ್ನಾಗಿ, ನಿಮ್ಮಿಂದ ಹೆಚ್ಚಿಸಲ್ಪಡುವವರಾಗಿ ಇರುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಹೌದು ಪ್ರಿಯರೇ, ನಾವು ಬದುಕುವ ಬದುಕು ನಾವು ನಂಬಿರುವಂತಹ ದೇವರನ್ನು ಮಹಿಮೆಪಡಿಸುವಂಥದ್ದಾಗಿರಬೇಕು. ಈ ದಿನ ಬಹಳಷ್ಟು ಜನ ಲೋಕದಲ್ಲಿ ಉತ್ತಮವಾಗಿ ಬದುಕಬೇಕೆಂದು ಆಶಿಸುತ್ತಿದ್ದಾರೆ. ದೊಡ್ಡ ದೊಡ್ಡ ಕಾರ್ಯಗಳಿಗಾಗಿ ಆಶಿಸುತ್ತಿದ್ದಾರೆ. ಉತ್ತಮನಾದವನಂತೆ ಕಾಣಿಸಿಕೊಳ್ಳಬೇಕೆಂದು ದೊಡ್ಡ ದೊಡ್ಡ ಆ ಮಾತುಗಳೊಂದಿಗೆ ಈ ಕಾಲದಲ್ಲಿ ಮೀಡಿಯಾ ಇದೆಯಲ್ಲವೇ, ಹೈಪ್ ಅನ್ನುತ್ತಾರದಕ್ಕೆ. ಈ ಮೀಡಿಯಾವನ್ನು ಬಳಸಿಕೊಂಡು ಅಡ್ವರ್ಟೈಸ್ಮೆಂಟ್ ಆಗುವುದಕ್ಕಾಗಿ, ಎಲ್ಲರಿಗೂ ಬಹಳ ದೊಡ್ಡದಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಹೆಚ್ಚು ಸಾರಿ ಹಾಗೂ ಹೆಚ್ಚು ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುವುದಾದರೆ ತಾನು ದೊಡ್ಡ ವ್ಯಕ್ತಿ ಆಗಬಹುದು ಎನ್ನುವ ರೀತಿಯಲ್ಲಿ, ಹೆಸರು ದೊಡ್ಡದು ಊರು ದಿಬ್ಬ ಎನ್ನುವಂತೆ ಕೆಲವರು ಬಹಳ ಬಡಾಯಿ ಕೊಚ್ಕೊಳ್ತಾರೆ. ಆದರೆ ಅಲ್ಲಿ ನಿಜವಾಗ್ಲೂ ಏನೂ ಇರಲ್ಲ. ಖಾಲಿ ಡಬ್ಬ ದೊಡ್ಡ ಶಬ್ದ ಮಾಡ್ತದಂತೆ. ತುಂಬಿದ ಕೊಡ ತುಳುಕಲ್ಲ. ದೇವರ ಸನ್ನಿಧಿಯಲ್ಲಿ ನಾವು ದೀನರಾಗಿ ಬದುಕುವಾಗ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಹೆಚ್ಚಿಸುವುದು ಆತನ ಕೆಲಸ, ತಗ್ಗಿಸಿಕೊಳ್ಳುವುದು ನಮ್ಮ ಕೆಲಸ. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ ಎಂದು ಯೇಸು ಹೇಳಿದಾರಲ್ಲವೇ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಸೀಮೋನನು ಎಂಬ ಒಬ್ಬ ಮನುಷ್ಯನಿದ್ದಾನೆ ನೋಡಿ. ಸೀಮೋನನು ಎಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು. ಏನಂತೆ? ಸಮಾರ್ಯದ ಜನರಿಗೆ ಬೆರಗನ್ನು ಹುಟ್ಟಿಸುತ್ತಾ ಇದ್ದನು. ಹಾಲೆಲೂಯ. ಇದಕ್ಕಾಗಿ ಯಾಕೆ ಹಾಲೆಲೂಯ ಹೇಳಬೇಕು? ಎಷ್ಟು ಭಯಂಕರ ಅದು ನೋಡಿ. ಮಾಡೋದೇ ಮಂತ್ರತಂತ್ರದ ಕೆಲಸ. ಹಾಗಂದ್ರೆ ಏನು? ಇಲ್ಲದನ್ನು ಇರುವಂತೆ, ಇರುವುದನ್ನು ಇಲ್ಲದಂತೆ ಮಾಯಾ ಮಂತ್ರಗಳಿಂದ ಮಾಡಿ ತೋರಿಸುವಂತಹ ಕೆಲಸವಾಗಿದೆ. ನನಗೆ ಚಿಕ್ಕಂದಿನಲ್ಲಿ ನಡೆದ ಒಂದು ಘಟನೆ ಇನ್ನೂ ನೆನಪಿದೆ. ಚಿಕ್ಕಂದಿನಲ್ಲಿ ಕೆಲವು ಸಾಮಾನು ಅಂತ ನನ್ನಮ್ಮ ಕಳಿಸಿದ್ರೆ, ದಾರಿಯಲ್ಲಿ ಒಬ್ಬನು ಬುಡುಬುಡು ಅಂತ ಡಬ್ಬ ಬಾರಿಸುತ್ತಾ ಸುತ್ತಲೂ ಬಹಳಷ್ಟು ಜನ ಕೂಡಿ ಬಂದಿರುವುದನ್ನು ಕಂಡು ನಾನು ಕೂಡ ಇಣುಕಿ ನೋಡಿದೆ ಏನಿದೆ ಎಂದು. ಒಂದು ಡಬ್ಬದಲ್ಲಿ ಕಲ್ಲುಗಳು ಹಾಕಿ ಡುಬುಡುಬು ಅಂತ ಅಲ್ಲಾಡಿಸಿ ಹೊರಗೆ ಬಿಚ್ಚಿ ಹಾಕಿದ್ರೆ ದುಡ್ಡು ಬಂದವು. ಅಬ್ಬಾ, ನಾನು ಯಾವಾಗ್ಲೂ ಅಪ್ಪ ಅಮ್ಮಗೆ ದುಡ್ಡು ಕೇಳಿದ್ರೆ ಅವರು ಕೊಡ್ತಾ ಇಲ್ಲ. ಈ ಮಂತ್ರ ಕಲ್ತ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಚಿಕ್ಕ ವಯಸ್ಸು 8 to 10 years ಇದ್ದಿರುತ್ತೆ ನನಗೆ. ಹಾಗಂದ್ಕೊಂಡೆ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಮುಗ್ದ ನಂತರ ಅವಳೊಂದು ಬಟ್ಟೆ ಹಾಸಿ ಎಲ್ಲರಿಗೂ ದುಡ್ಡು ಹಾಕ್ರಿ ಎಂದು ಕೇಳಿಕೊಂಡ. ಎಲ್ಲರೂ ಅವನ ಮೇಲೆ ದಯೆ ತೋರಿಸಿ ಭಿಕ್ಷೆ ಎಸೆದಂತೆ ದುಡ್ಡು ಹಾಕ್ತಾ ಇದ್ರು. ಅವನು ಮಾಡಿರುವ ಕೆಲಸಕ್ಕೆ ಸಂತೋಷಪಟ್ಟವರು ಕೆಲವರು ದುಡ್ಡು ಎಸೆಸ್ತಾ ಇದ್ರು, ಚಿಲ್ಲರೆ ದುಡ್ಡು. ನನಗೆ ಅರ್ಥ ಆಗ್ಲಿಲ್ಲ. ಮನೆಗೆ ಬಂದು ಅಮ್ಮಳಿಗೆ ಕೇಳಿದೆ, ಅಮ್ಮ, ಕಲ್ಲನ್ನು ದುಡ್ಡಾಗಿ ಮಾಡ್ತಿದ್ದಾನಲ್ಲವೇ, ಮತ್ತ್ಯಾಕೆ ಎಲ್ಲರಿಗೆ ದುಡ್ಡು ಕೇಳ್ತಿದ್ದಾನೆ? ಕಲ್ಲನ್ನು ದುಡ್ಡಾಗಿ ಮಾಡಿಕೊಳ್ಳುವಾಗ ಮತ್ತೆ ಅವನಿಗೆ ಬಹಳಷ್ಟು ದುಡ್ಡು ಬರ್ತಾವಲ್ಲವೇ? ಅದು ಮಂತ್ರ ಆಗಿದೆ ಮಗನೇ, ನಿಜ ಅಲ್ಲ ಎಂದು ಅಮ್ಮ ಹೇಳಿದಳು. ನಿಜ ಪ್ರಿಯರೇ, ಕಣ್ಣಿಗೆ ಕಾಣೋದೆಲ್ಲ ನಿಜವಲ್ಲ. ವಿಭ್ರಾಂತಿ ಉಂಟು ಮಾಡುವವುಗಳೆಲ್ಲ ಮಾಯಗಳು. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಮಾಯ ಕಾರ್ಯಗಳನ್ನು ಆತನು ಮಾಡಲಿಲ್ಲ. ವಾಟ್ ಹಿ ಡಿಡ್ ವಾಸ್ ಟ್ರೂ. ನನಗೊಂದು ಸೂಚಕ ಕಾರ್ಯ ಮಾಡಿ ತೋರಿಸುವನು ತಾನೆ ಹೆರೋದನು. ಆದರೆ ಯೇಸು ಹೇಳ್ತಾರೆ, ಮಾಡಲಾರೆನು. ಸೂಚಕ ಕಾರ್ಯ ನೋಡುವುದಕ್ಕಾಗಿ ಅದ್ಭುತ ಕಾರ್ಯ ಏನಾದರೂ ಮಾಡುವನು ತಾನೆ. ನಿಜವಾಗ್ಲೂ ಕುಂಟನಿಗೆ ಕಾಲ್ ಬರುವಂತೆ ಯೇಸು ಮಾಡ್ತಾರೆ, ಆದರೆ ನಿಜವಾಗ್ಲೂ ಕಾಲ್ ಬಂದ ಕುಂಟನನ್ನು ತೋರಿಸಲಿಲ್ಲ. ನಿಜವಾಗ್ಲೂ ಕುರುಡರ ದೃಷ್ಟಿ ಬರುವಂತೆ ಮಾಡಿದ್ರೆ ಹೊರತು ಅವರಿಗೆ ಕಣ್ಗಳು ಬಂದು ಮತ್ತೆ ಕುರುಡರಾದರು ಎಂಬುದಾಗಿ ಮತ್ತೆ ಹೇಳಲಿಲ್ವಲ್ಲ. ಈ ಕಾಲದಲ್ಲಿ ಮಾಯೆಗಳು, ಮಂತ್ರಗಳು, ಅಡ್ವರ್ಟೈಸ್ಮೆಂಟ್ಗಳು ಹೆಚ್ಚಾಗಿ ಹೆಚ್ಚಿಸಿಕೊಳ್ಳುವಂಥದ್ದು ಲೋಕದಲ್ಲಿ ಯಾವಾಗಲೂ ಅದು ಇದೆ. ಕ್ರೈಸ್ತಿಯ ಲೋಕದಲ್ಲೂ ಕೂಡ ನೋಡ್ತೇವೆ.
ಬಹಳ ವಿಷಾದಕರವಾದ ವಿಷಯ ಇದು. ಈ ಮಂತ್ರವಾದಿ ಆ ಸಮಾರ್ಯದಲ್ಲಿ ಮಂತ್ರತಂತ್ರಗಳನ್ನು ಮಾಡ್ತಾ ತಾನೇ ಏನೋ ಮಹಾತ್ಮನೆಂದು ಹೇಳಿಕೊಳ್ಳುತ್ತಾ ಇದ್ದನು. ತನ್ನ ಬಗ್ಗೆ ತಾನು ಹೇಳ್ಕೊಂಡ್ರೆ ಮಹಾತ್ಮನಾಗೋದು ಹೇಗೆ? ನಿಮ್ಮ ಬಡಾಯಿ ನೀವೇ ಕೊಚ್ಕೊಳ್ಳುವುದಾದರೆ ಅದು ಅಜ್ಞಾನವಾಗಿರುತ್ತೆ. ನೀವು ಹೇಳೋದನ್ನು 1 ಸಾರಿ 2 ಸಾರಿ 3 ಸಾರಿ ಕೇಳಬಹುದೇನೋ, ಆದರೆ ನಿಮ್ಮ ಭಂಡಾರ ಬಯಲಾಗೋದು ತಪ್ಪಿದಲ್ಲ. ಅಲ್ಲಸಲ್ಲದನ್ನೆಲ್ಲ ಇರುವಂತೆ ಹೇಳಿಕೊಳ್ಳೋದೇಕೆ ಹೇಳಿ? ಏನೂ ಇಲ್ಲದಿದ್ರೂ ಕೂಡ ನನಗೆಷ್ಟೋ ಇದೆ ಎಂದು ಹೇಳಿಕೊಂಡವರನ್ನು ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ಒಂದು ಚಿಕ್ಕ ಉದ್ಯೋಗ ಮಾಡ್ತಿದ್ದೇನೆ, ಇಂತಹ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಎಂದು ಹೇಳಿಕೊಳ್ತಾರೆ ಹೊರತು ಆ ಕಂಪನಿಯಲ್ಲಿ ಸ್ವೀಪರ್ ಕೆಲಸ ಮಾಡ್ತಿದ್ದೇನೆ, ವಾಚ್ಮ್ಯಾನ್ ಆಗಿದ್ದೇನೆ ಎಂದು ಹೇಳಲ್ಲ. ಡೈರೆಕ್ಟರ್ ಆಗಿರುವಂತೆ ಹೇಳಿಕೊಳ್ತಾರೆ. ಕಂಪನಿ ಹೆಸರು ಹೇಳ್ತಾರೆ ಹೊರತು ತಮ್ಮ ವೃತ್ತಿ ಬಗ್ಗೆ ಹೇಳಲ್ಲ. ಅದರಲ್ಲಿ ಏನಿದೆ ಹೇಳ್ರಿ? ಸಣ್ಣ ಕೆಲಸ ಆಗಿದ್ರೆ ಏನು, ದೊಡ್ಡ ಕೆಲಸ ಆಗಿದ್ರೆ ಏನು? ಮನುಷ್ಯರು ನಮಗೆ ಒಳ್ಳೆಯವನು, ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಏನು, ಅಥವಾ ಕೂಲಿ ಕೆಲಸ ಮಾಡ್ತಿದ್ದಾನೆ ಅಂತ ಕೀಳಾಗಿ ನೋಡಿದ್ರೆ ನಮಗೇನು? ನಾವೇನು ಕಳ್ಕೊಳ್ಳಲ್ಲ, ಹೌದಲ್ಲವೇ? ಮನುಷ್ಯರಿಂದ ಮೆಚ್ಚಿಕೆ ಹೊಂದಬೇಕೆಂಬ ಆಸೆ, ಮನುಷ್ಯರ ದೃಷ್ಟಿಯಲ್ಲಿ ಗಣ್ಯರಾಗಿರಬೇಕೆಂಬ ಆಸೆ, ಮನುಷ್ಯರು ನಮ್ಮ ಕುರಿತು ಏನೇನೋ ಅಂದುಕೊಳ್ಳಬೇಕೆಂಬ ಆಲೋಚನೆ, ಅದು ಸೈತಾನನಿಂದ ಬಂದಿರುತ್ತೆ. ಅವನು ಹೆಚ್ಚಿಸಿಕೊಳ್ಳುವವನಾಗಿದ್ದಾನೆ. ಅವನಿಗೆ ಚಿಕ್ಕ ಕೆಲಸ ಕೊಡ್ತಾರೆ, ಆರಾಧಿಸುವ ಕೆಲಸ. ಅದೇ ದೊಡ್ಡದಾಗಿ ಬಡಾಯಿ ಕೊಚ್ಚಿಕೊಂಡು ದೇವರೊಂದಿಗೆ ಸಮಾನನೆಂದು ಭಾವಿಸಿಕೊಂಡ ಮನುಷ್ಯರಿಗೂ ಇರೋ ಸಮಸ್ಯೆ ಅದೇ. ಪ್ರತಿ ಮನುಷ್ಯನು ಡಂಬ ಕೊಚ್ಚಿಕೊಳ್ತಾನೆ, ಬಡಾಯಿ ಕೊಚ್ಚಿಕೊಳ್ತಾನೆ, ಡಂಬ ಕೊಚ್ಚಿಕೊಳ್ಳುತ್ತಲೇ ಇರ್ತಾನೆ. ಬಾಯಿ ತೆರೆದ್ರೆ ಸಾಕು, ತನ್ನ ಬಗ್ಗೆ ತಾನು ಹೇಳಿಕೊಳ್ತಲೇ ಇರ್ತಾನೆ, ತನ್ನ ದೊಡ್ಡಸ್ತಿಕೆ ಬಗ್ಗೆ ತಾನೇ ಹೇಳ್ಕೊಳ್ತಾನೆ. ಐ ಆಮ್ ಸಾರಿ ಪ್ರಿಯರೇ, ನಾನು ಇಲ್ಲಿ ಯೇಸು ಪಕ್ಷದಲ್ಲಿ ನಿಲ್ಲುವಾಗ ನನ್ನ ಕುರಿತಾಗಿ ನಾನು ಹೇಳಿಕೊಳ್ಳುವುದಕ್ಕಾಗಿ ಇಲ್ಲಿಲ್ಲ. ನನ್ನ ಯೇಸುವಿನ ಮಾತುಗಳನ್ನು ಹೇಳುವುದಕ್ಕಾಗಿ ಬರ್ತಿದ್ದೇನೆ. ನನ್ನ ಸಾಕ್ಷಿಯನ್ನು, ನನ್ನ ಅನುಭವಗಳನ್ನು ಆಯಾ ಸಮಯಗಳಲ್ಲಿ ಹಂಚಿಕೊಳ್ಳಬೇಕಾಗ್ತದೆ. ಅಷ್ಟು ಮಾತ್ರವಲ್ಲದೆ ಅದು ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಅದು ಇರಬೇಕೇ ಹೊರತು ನಮ್ಮ ದೊಡ್ಡಸ್ತಿಕೆಗಾಗಲ್ಲ. ಯೋಹಾನನು, ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಅನ್ನುತ್ತಾನೆ. ನನ್ನ ಹಿಂದೆ ಬರುವವನು ನನಗಿಂತಲೂ ದೊಡ್ಡವನಾಗಿದ್ದಾನೆ ಅನ್ನುತ್ತಾನೆ. ದೇವರನ್ನು ಹೆಚ್ಚಿಸುವವನು ತನ್ನ ಜೀವಿತದಲ್ಲಿ ದಿವ್ಯದಾನ ಹೊಂದಿಕೊಳ್ತಾನೆ. ಆತನ ಪಾದಗಳ ಕೆರೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅನ್ನುತ್ತಾನೆ ಸ್ನಾನಿಕನಾದ ಯೋಹಾನನು. ಬಟ್ ಅದೇ ಮನುಷ್ಯನ ಕುರಿತಾಗಿ ಯೇಸು ಹೇಳಿರುವ ಸಾಕ್ಷಿ ಏನೆಂದರೆ, ಸ್ತ್ರೀಯರಲ್ಲಿ ಹುಟ್ಟಿದವನು ಸ್ನಾನಿಕನಾದ ಯೋಹಾನನೇ ಶ್ರೇಷ್ಠನು. ನಿಮ್ಮ ಸಾಕ್ಷಿಯೇ ನಿಮ್ಮನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಿಮ್ಮ ಬದುಕು ನಿಮ್ಮ ದೊಡ್ಡ ಮನಸ್ಸನ್ನು ಬಯಲ್ಪಡಿಸುತ್ತೆ. ನೋಡಿ, ಶ್ರೇಷ್ಠತೆ ಮನಸ್ಸಲ್ಲಿರಬೇಕು. ಮನುಷ್ಯನಿಗೆ ಶ್ರೇಷ್ಠತೆ ಕೊಡೋದು ಅವನ ನಡವಳಿಕೆ, ಅವನ ಪ್ರೀತಿ, ಅವನ ಸ್ಥಾನ. ನಾವು ಧರಿಸುವ ವಸ್ತ್ರದಿಂದಾಗಲಿ, ನಾವು ಹೇಳಿಕೊಳ್ಳುವ ಮಾತುಗಳಿಂದಾಗಲಿ, ನಮಗಿರುವಂತಹ ಆಸ್ತಿಗಳಿಂದಾಗಲಿ ನಾವು ದೊಡ್ಡವರಾಗಿದ್ದೇವೆ ಅಂದುಕೊಳ್ಳೋದಾದರೆ ಅದು ಯಾವ ರೀತಿ ಬರುತ್ತದೋ ಅದೇ ರೀತಿ ಹೊರಟು ಹೋಗುತ್ತೆ. ನಿಮ್ಮ ಬೆಲೆ ಮತ್ಯಾವುದಕ್ಕೂ ಕೊಡಬಾರ್ದು. ನೀವು ದೊಡ್ಡ ಮನೆಯಲ್ಲಿದ್ದರೆ ದೊಡ್ಡ ವ್ಯಕ್ತಿ ಅಂದುಕೊಳ್ಳೋದು ಸರ್ವಸಾಧಾರಣವೇ. ನಾನು ಒಂದು ದೊಡ್ಡ ಕಾರಲ್ಲಿ ಇಳಿದ್ರೆ ದೊಡ್ಡ ವ್ಯಕ್ತಿ ಅಂದುಕೊಳ್ತಾರೆ, ಅಂದುಕೊಂಡು ಎಕ್ಸ್ಪೆನ್ಸಿವ್ ಕಾರ್ ಕೊಂಡುಕೊಂಡು ಇಟ್ಕೊಳ್ತಾರೆ. ಮನುಷ್ಯರಿಗೆ ಬಹಳ ಲಕ್ಸರಿಯಾಗಿ ಕಾಣಿಸಿಕೊಳ್ಬೇಕು. ಅದು ಅವಶ್ಯಕವಾಗಿದೆಯೋ, ಪ್ರಯೋಜನಕರವಾಗಿದೆಯೋ, ನನ್ನ ಕುಟುಂಬಕ್ಕೆ ಅವಶ್ಯಕವಾಗಿದೆಯೋ, ನನ್ನ ಸ್ಥಾನಕ್ಕೆ ತಕ್ಕದಾಗಿದೆಯೋ ಎಂದು ಆಲೋಚಿಸೋದಿಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೇವರು ದೊಡ್ಡ ಕಾರ್ಯಗಳು ನಮಗೆ ಕೊಡ್ತಾರೆ, ಆದರೆ ದೊಡ್ಡ ಕಾರ್ಯಗಳನ್ನು ಆಶಿಸಬಾರದು ಅಂದಿದ್ದಾರೆ. ದೊಡ್ಡ ಕಾರ್ಯಗಳಿಗಾಗಿ ತವಕಿಸಬಾರದು. ಇರುವವುಗಳಲ್ಲಿ ಸಂತೃಪ್ತರಾಗಿರಬೇಕು. ಆಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮಗಿಲ್ಲದೇ ಇರುವವುಗಳ ಕುರಿತು ಇವೆ ಎನ್ನುವಂತೆ ತೋರಿಸಿಕೊಳ್ಳಲು ಬಯಸಬೇಡಿ. ಮುಖ್ಯವಾಗಿ ಮಾತುಗಳು ಪ್ರಿಯರೇ, ಮಾತಿನಲ್ಲಿಯೇ ಡಂಬ ಕೊಚ್ಕೊಳ್ತಾರೆ. ನೋಡಿ, ಮಾತುಗಳು ಒಂಥರ ಕೋಟೆಗಳನ್ನು ದಾಟ್ತವೆ, ಕಾಲು ಹೊಸಲು ದಾಟ್ತದೆ ಎನ್ನುವಂತೆ. ಮಾತಲ್ಲೇ ಕೋಟೆಗಳ ಕುರಿತು ಮಾತಾಡ್ತಾನಂತೆ, ದೊಡ್ಡ ದೊಡ್ಡ ಶಿಖರಗಳ ಕುರಿತು ಮಾತಾಡ್ತಾನಂತೆ. ಕಾಲನ್ನು ಹೊಸಲು ದಾಟಿಸಿ ದೇವರಿಗೋಸ್ಕರ ಯಾವ ಮನುಷ್ಯನೂ ಸಹ ಏನು ಮಾಡ್ತಾ ಇಲ್ಲ. ಮಾಡೋದು ದೊಡ್ಡ ಕೆಲಸ ಅಂದುಕೊಳ್ತಾರೆ ಹೊರತು ತಮ್ಮ ಬದುಕಲ್ಲಿ ತಮ್ಮ ಸ್ಥಾನ ಎಂಥದೆಂದು ಗ್ರಹಿಸಿಕೊಳ್ತಾ ಇಲ್ಲ. ಗಂಡ ನಾನೇ ದೊಡ್ಡವನು, ಹೆಂಡತಿ ನಾನೇ ದೊಡ್ಡವಳು ಎಂದು ಒಬ್ಬರಿಗೊಬ್ಬರು ಹೇಳಿಕೊಳ್ಳೋದ್ರಿಂದಲೇ ಜಗಳ ಉಂಟಾಗೋದಲ್ಲವೇ? ಸ್ವಲ್ಪ ಹೊತ್ತು ನಿನ್ನ ಗೋಳು ನಿಲ್ಲಿಸು ಎಂದು ಹೇಳಿ ಜಗಳ ಆಡುವ ಪರಿಸ್ಥಿತಿಗಳು ಯಾಕೆ ಬರ್ತಿವೆ? ಬಹಳ ಬಡಾಯಿ ಕೊಚ್ಕೊಂಡು ಬಾಯಿ ಮುಚ್ಚು ಎಂದು ಹೇಳುವ ಪರಿಸ್ಥಿತಿ ಯಾಕೆ ಬರ್ತಿವೆ? ನಾವು ದೊಡ್ಡ ವ್ಯಕ್ತಿಗಳಾಗಿರಬೇಕೆಂದು ಆಶಿಸುತ್ತಿದ್ದೇವೆ. ಇಲ್ಲದವುಗಳು ಇವೆಯೋ ಎನ್ನುವಂತೆ ಭಾವಿಸಿಕೊಂಡು ಜೀವಿಸುತ್ತಿದ್ದೇವೆ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡಿಕೊಳ್ಳಲು ಆಶಿಸುತ್ತಿದ್ದೇವೆ.
ಆತನು ಕಾಣಿಸಿಕೊಳ್ಳಬೇಕು, ಆತನ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ಯಶ್, ಎ ವೆಲ್ ಡ್ರೆಸ್ಡ್ ಪರ್ಸನ್ ನನ್ನಂಥವನನ್ನು ನೋಡಿ ಡಂಬ ಕೊಚ್ಕೊಳ್ತಿದ್ದಾನೆ ಅನ್ನಬಹುದು. ಆದರೆ ಇದು ನನಗೆ ಸಹಜವಾಗಿಯೇ ಇರುತ್ತೆ. ಯಾಕೆಂದ್ರೆ ನಾನು ಯೇಸುವಿನ ಪ್ರತಿನಿಧಿಯಾಗಿರೋದ್ರಿಂದ, ಯೇಸುವಿನ ಪಕ್ಷದಲ್ಲಿರೋದ್ರಿಂದ, ಯೇಸುವಿಗೋಸ್ಕರವೇ ಇದೆಲ್ಲ. ಸ್ವಲ್ಪ ತಾದ್ಮೇಲೆ ಇವೆಲ್ಲ ತೆಗೆದಾಕ್ತೇವೆ, ಸಾಧಾರಣ ವಸ್ತ್ರ ಧರಿಸಿಕೊಳ್ತೇವೆ, ಸಾಧಾರಣವಾದ ಜೀವಿತವೇ ಜೀವಿಸ್ತೇವೆ. ಏನಿದ್ರೂ ಇಲ್ಲದಿದ್ರೂ ಯೇಸುವನ್ನೇ ಮಹಿಮೆ ಪಡಿಸಬೇಕು ಎಂಬ ಒಂದೇ ಆಸೆಯಿಂದ ಮುಂದೆ ಸಾಗ್ತಿದ್ದೇವೆ. ಒಂದು ನೆನ್ಪಿಟ್ಕೊಳ್ಬೇಕು ಪ್ರಿಯರೇ, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ. ಎಷ್ಟೊಂದು ನಾವು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುತ್ತೇವೋ ಅಷ್ಟೇ ಹೆಚ್ಚಾಗಿ ನಾವು ಹೆಚ್ಚಿಸಲ್ಪಡ್ತೇವೆ. ನನ್ನ ಬದುಕಿನಲ್ಲಿ ಯೇಸುವಿಗೋಸ್ಕರ ಸಮಸ್ತವನ್ನು ಬಿಟ್ಟಂತಹ ಸಂದರ್ಭಗಳು ಎಷ್ಟೋ ಇವೆ. ಎಷ್ಟೋ ಅವಕಾಶಗಳು, ಲೋಕ ಸಂಬಂಧವಾದ ಲಾಭಗಳು, ಅಭಿವೃದ್ಧಿಗಳು, ಲೋಕ ಸಂಬಂಧವಾದ ವಸ್ತುವಾಹನಗಳು ಕೋರಿಕೊಳ್ಳದಿದ್ರೂ ಕೂಡ ಕರ್ತನ ಚಿತ್ತದಂತೆ ಆತನು ಕೊಟ್ಟಿರುವವುಗಳಲ್ಲಿ ಸಂತೃಪ್ತನಾಗುತ್ತಾ ಮುಂದಕ್ಕೆ ಸಾಗುವುದನ್ನು ಕಲಿತುಕೊಂಡೆ. ಸಮೃದ್ಧಿಯಲ್ಲಿರುವುದನ್ನು ಕಲಿತಿದ್ದೇನೆ, ಕೊರತೆಯಲ್ಲಿರುವುದನ್ನು ನಾನು ಕಲಿತಿದ್ದೇನೆ. ಒಂದೇ ಅಂಗಿಯೊಂದಿಗೆ 2 ವರ್ಷಗಳವರೆಗೂ ನಾನು ಬೈಬಲ್ ಸ್ಟೂಡೆಂಟ್ ಆಗಿ, ಅಂದರೆ ಒಂದೇ ಅಂಗಿಯೊಂದಿಗೆ ಬೈಬಲ್ ಸ್ಟೂಡೆಂಟ್ ಆಗಿ ನನ್ನ ಬೈಬಲ್ ಕೋರ್ಸ್ ಮುಗಿಸಿದೆ. ರಾತ್ರಿ ಒಗೀತಾ ಇದ್ದೆ, ಒಣಗಿಸಿ ತಲೆದಿಂಬಾಗಿಟ್ಕೊಂಡು ಮಲಗ್ತಿದ್ದೆ. ಹರಿದೋದ್ರೆ ಅದಕ್ಕೆ ಹೊಲಿಯುತ್ತಿದ್ದೆ, ಭುಜದ ಹತ್ರ ಹರಿದೋದ್ರೆ ಹೊಲಿಯುತ್ತಿದ್ದೆ, ಅದನ್ನೇ ಹಾಕಿಕೊಳ್ತಿದ್ದೆ. ನನ್ನ ಪ್ರಿನ್ಸಿಪಲ್ ಅವರು ನೋಡಿ, ಏನಯ್ಯ ಹರಿದಿರುವ ಅಂಗಿ ಹಾಕಿಕೊಂಡಿದ್ದೀ, ಆರ್ ಗಾಡ್ ಇನ್ ಹೆವೆನ್ ಈಸ್ ವೆರಿ ರಿಚ್ ಎಂದು ಅವರು ಹೇಳುವವರೆಗೂ ಆ ಸಂಗತಿಯನ್ನೇ ನಾನು ಲಕ್ಷಿಸಲಿಲ್ಲ. ನಮ್ಮ ದೇವರು ದೊಡ್ಡ ಪರಾತ್ಪರನಾದ ದೇವರಾಗಿದ್ದಾರೆ. ಹರಿದಿರುವ ಬಟ್ಟೆ ಹಾಕಿಕೊಂಡ್ರೆ ಆತನಿಗೆ ಅವಮಾನ. ಯು ಕ್ಯಾನ್ ಹ್ಯಾವ್ ಎ ನೀಟ್ ಡ್ರೆಸ್. ಅದಕ್ಕಾಗಿ ನನ್ನ ಪಾಕೆಟ್ ಮನಿ ಉಳಿತಾಯ ಮಾಡಿಕೊಂಡು ಸೇವೆಗಾಗಿ ಉಪಯೋಗಿಸ್ತಾ ಇದ್ದೆ. ಚಿಕ್ಕ ಟೇಪ್ ರೆಕಾರ್ಡರ್ ಕೊಂಡುಕೊಂಡು ದೇವರ ಪ್ರೀತಿಯಿಂದ ಇತರರ ಅವಶ್ಯಕತೆ ತೀರಿಸುತ್ತಾ ಮುಂದಕ್ಕೆ ಸಾಗ್ತಿದ್ದೆ. ಈ ದಿನ ನನ್ನ ಕುರಿತು ನಾನು ಆಲೋಚಿಸಿಕೊಳ್ತಾ ಇದ್ರೆ, ನನಗೆ ಎಷ್ಟೊಂದು ದೇವರು ಕೊಟ್ಟಿದ್ದಾರೆ ಎಂದು ಯೋಚಿಸುವಾಗ, ಯಾವ ಮನುಷ್ಯ ನನಗೆ ಈ ಸ್ಥಾನಕ್ಕೆ ತಂದಿದ್ದಾರೆ, ಯಾರು ಕೊಟ್ಟಿದ್ದಾರೆ ಇಷ್ಟೆಲ್ಲ ನನಗೆ ಎಂದು ಯೋಚಿಸುವಾಗ, ತಗ್ಗಿಸಿಕೊಳ್ಳುವವರನ್ನು ಹೆಚ್ಚಿಸುವ ಆತನು ದೇವರಾಗಿದ್ದಾರೆಂಬ ಸಂಗತಿ ಗುರುತಿಸಿಕೊಂಡೆ. ಹೆಚ್ಚಿಸಲ್ಪಟ್ಟ ನಂತರ ತಗ್ಗಿಸಿಕೊಳ್ಳೋದೇ ದೊಡ್ಡ ಕಾರ್ಯವಾಗಿದೆ. ಕೆಲವು ಕಾಲ ಒಂದು ಸ್ಥಾನದಿಂದ ದೇವರು ಮೇಲಕ್ಕೆ ಹತ್ತಿಸಿದಾಗ, ಕೆಲವರು ಉನ್ನತ ಸ್ಥಾನಕ್ಕೆ ಹತ್ತಿದ್ರೆ ಕೆಳಗಿಳಿದು ಬರಲ್ಲ. ದೊಡ್ಡದಾಗಿ ಹೇಳಿಕೊಳ್ಳಲು ಪ್ರಾರಂಭಿಸಿದಾಗ ದೀನತೆಯಿಂದ ತಮ್ಮ ನಿಜವಾದ ಸಾಕ್ಷಿ ಹೇಳಿಕೊಳ್ಳಲ್ಲ. ನನ್ನನ್ನು ಇಂತಹ ಸ್ಥಿತಿಯಿಂದ ದೇವರು ಎಬ್ಬಿಸಿದ್ದಾರೆ ಎಂದು ದೀನತೆಯೆಂದು ಕೂಡ ಹೇಳಿಕೊಳ್ಳಲ್ಲ. ಅವರು ತಮ್ಮ ಸಂಗತಿಯನ್ನು ತಾವು ಮರೆತು ಹೋಗ್ತಾರೆ. ಅದು ನಮಗೆ ಎಷ್ಟೋ ನಷ್ಟವನ್ನುಂಟು ಮಾಡುತ್ತೆ ಪ್ರಿಯರೇ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಲಿಯಂ ಕೆರಿ, ಒನ್ ಆಫ್ ದ ಫಸ್ಟ್ ಮಿಷನರಿ ಟು ಇಂಡಿಯಾ. ಹೌರಾದ ಕಲ್ಕತ್ತಾ ಪಟ್ಟಣಕ್ಕೆ ಅವರು ಬಂದಾಗ, ಅಲ್ಲಿಗೆ ಅವರು ಹೋದಾಗ ಯಾರೂ ಅವರನ್ನು ಸ್ವೀಕರಿಸಲಿಲ್ಲ. ಬಹಳ ಶ್ರಮೆಯ ಪಾಲಾದರು. ಹೆಂಡತಿ ಸಾಯ್ತಾಳೆ, ಮಕ್ಕಳು ಸಾಯ್ತಾರೆ, ಎಷ್ಟೋ ಸಮಸ್ಯೆ ಎದುರಿಸ್ತಾರೆ. ದುಡ್ಡಿಲ್ಲ, ಯಾರಿಗೂ ಹೇಳ್ಕೊಳ್ಳಲಿಕ್ಕಾಗಲ್ಲ. ಮಾರಲ್ ಆಗಿಯೂ ಸಪೋರ್ಟ್ ಮಾಡಲಿಲ್ಲ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಲಿಲ್ಲ. ಆದರೆ ಒಂದು ಭಾರವಿತ್ತು. ದೇವರಿಗೋಸ್ಕರ ಆ ಚಿಕ್ಕ ಗುಡಿಸಿಲಿನಲ್ಲಿಯೇ ಉಳ್ಕೊಳ್ತಾ, ದೇವರಿಗೋಸ್ಕರ ಬೈಬಲನ್ನು ತರ್ಜುಮೆ ಮಾಡಿ, ಅವರ ಭಾಷೆಯಲ್ಲಿ ಬೈಬಲ್ ಕೊಡಬೇಕೆಂದು ಬಯಸಿ ಬೆಂಗಾಲಿ ಭಾಷೆಯಲ್ಲಿ ಬೈಬಲ್ ತರ್ಜುಮೆ ಮಾಡಿ ಅವರಿಗೆ ಲಭ್ಯ ಮಾಡಿಕೊಟ್ರು. ಅಲ್ಲಿನ ಕಾಲೇಜಿನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಟೀಚ್ ಮಾಡುತ್ತಾ, ಆಫ್ಟರ್ನೂನ್ ಟೈಮ್ನಲ್ಲಿ ಚಪ್ಪಲಿ ಹೊಲಿಯುತ್ತಾ, ಅದೇ ಅವರ ವೃತ್ತಿಯಾಗಿತ್ತು ಇಂಗ್ಲೆಂಡ್ ದೇಶದಲ್ಲಿದ್ದಾಗ. ಹಾಗೆಯೇ ಸಾಯಂಕಾಲ ಸುವಾರ್ತೆ ಸೇವೆಗಾಗಿ ಹೋಗಿ ಸುವಾರ್ತೆ ಸಾರ್ತಾ ಇದ್ರಂತೆ. ಒಂದು ಸಾರಿ ಒಂದು ಚರ್ಚ್ನಲ್ಲಿ ಪ್ರಸಂಗಿಸುವುದಕ್ಕಾಗಿ ಅವರನ್ನು ಆಹ್ವಾನಿಸಿದಾಗ, ಆ ಸಭೆಯ ಒಬ್ಬ ವ್ಯಕ್ತಿ ಗೇಲಿ ಮಾಡ್ತಾ, ಈಗ ಚಪ್ಪಲಿಗಳನ್ನು ಹೊಲಿಯುತ್ತಾ ಮಾರುತ್ತಾ ಇರುವವರಾದ ವಿಲಿಯಂ ಕೆರಿ ನಮಗೆ ದೇವರ ವಾಕ್ಯ ಸಾರ್ತಾರೆ ಎಂದು ಹೇಳಿದ್ರಂತೆ. ನಮಗಾದ್ರೂ ಕೇಳಿ ಬಹಳ ಕೋಪ ಬರ್ತಿತ್ತಲ್ಲವೇ? ಆಗ ಅವರು ದೀನತೆಯಿಂದ ಸ್ಟೇಜ್ ಮೇಲೆ ಬಂದು, ಅಯ್ಯ, ಅವರು ನನ್ನ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ನಾನು ಚಪ್ಪಲಿ ಹೊಲೆದು ಮಾರುವಷ್ಟು ದೊಡ್ಡ ವ್ಯಕ್ತಿಯಲ್ಲ. ಐ ಆಮ್ ನಾಟ್ ಎ ಶೂ ಮೇಕರ್, ಐ ಆಮ್ ಓನ್ಲಿ ಎ ಕಾಬ್ಲರ್. ಚಪ್ಪಲಿಗಳನ್ನು ರಿಪೇರ್ ಮಾಡುವವನಾಗಿದ್ದೇನೆ ಅಂದ್ರು. ಚಪ್ಪಲಿಗಳನ್ನು ಅಂದರೆ ಹೊಸ ಚಪ್ಪಲಿ ಹೊಲಿಯುವಷ್ಟು ಸ್ಥಾನ ನನ್ನದಲ್ಲ. ನಾನು ರೋಡು ಪಕ್ಕದಲ್ಲಿ ಕೊಡೆ ಹಚ್ಕೊಂಡು ಕಡ್ದೋಗಿರುವ ಚಪ್ಪಲಿ ಹೊಲಿಯುವಂತವನಾಗಿದ್ದೇನೆ. ಸಿಗುವ 10 ಪೈಸೆ 20 ಪೈಸೆ ಪಡ್ಕೊಂಡು ಕೇವಲ ಚಪ್ಪಲಿ ರಿಪೇರ್ ಮಾಡುವವನು ಮಾತ್ರವೇ ಎಂಬುದಾಗಿ ಹೇಳಿ ಒಪ್ಪಿಕೊಂಡ್ರಂತೆ. ಅದನ್ನು ಕೇಳಿದಾಗ ಅವರನ್ನು ಹೆಚ್ಚಿಸಿದ ವ್ಯಕ್ತಿ ತಗ್ಗಿಸಿಕೊಳ್ಳಬೇಕಾಯ್ತಂತೆ. ತಗ್ಗಿಸಿಕೊಂಡ
ವಿಲಿಯಂ ಕೇರಿ ಅವರ ಮನಸ್ಸಿನ ಮೇರೆಗೆ ಅನೇಕರು ಇವತ್ತಿಗೂ ನಿಮಗೂ ನನಗೂ ಕೇಳಿದವರೆಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು. ಅದಕ್ಕೆ ತಗ್ಗಿಸಿಕೊಳ್ಳೋಣ. ಕರ್ತನು ಹೆಚ್ಚಿಸ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಡಂಬ ಕೊಚ್ಚಿಕೊಳ್ಳುವ ನಾಲಿಗೆಯಿಂದ ನಮ್ಮನ್ನು ಬಿಡಿಸಿರಿ. ಸೈತಾನನು ಡಂಬ ಕೊಚ್ಚಿಕೊಳ್ಳುವಂತೆಯೇ ಈ ಅಂತ್ಯಕಾಲದಲ್ಲಿ ಡಾಂಬಿಕರು ತಯಾರಾಗುತ್ತಾರೆ ಎಂಬ ವಾಕ್ಯವನ್ನು ನಾವು ಓದುತ್ತಿರುವಾಗ ನಮ್ಮನ್ನು ನಾವು ಜಂಬ ಕೊಚ್ಚಿಕೊಂಡು ಕೀಳುಮಟ್ಟಕ್ಕೆ ಬಿದ್ದು ಹೋಗದಂತೆ ನಾವೇನಾಗಿದ್ದೇವೋ ಅದು ಕೇವಲ ನಿಮ್ಮ ಕೃಪೆಯಿಂದಲೇ ಆಗಿದ್ದೇವೆ ಎಂಬುದಾಗಿ ಗುರುತಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡು ನಿಮ್ಮ ನಾಮಕ್ಕೆ ಮಹಿಮೆ ತರುವ ಜೀವಿತ ಜೀವಿಸುತ್ತಾ ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಎಂಬ ಮಾತನ್ನು ಅಕ್ಷರಶಃ ನಾವು ಅನುಸರಿಸುತ್ತಾ ನಮ್ಮಲ್ಲೇನಾದರೂ ದೊಡ್ಡ ಕಾರ್ಯ ಇರುವುದಾದರೆ ಅದು ಕರ್ತನದೇ. ನನ್ನಲ್ಲಿ ನೀಚವಾದದ್ದೇನಾದರೂ ಇದ್ರೆ ಅದು ನನ್ನದಾಗಿದೆ. ನನ್ನ ಬಲಹೀನತೆಗಳನ್ನೆಲ್ಲ ಯೇಸು ಬಲವಾಗಿ ಮಾರ್ಪಡಿಸಿರೋದರಿಂದ ಆತನಿಗೋಸ್ಕರ ಬದುಕುತ್ತಿದ್ದೇನೆ ಎಂಬುದಾಗಿ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ಕರ್ತನು ತಪ್ಪದೆ ನಿಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ ಹಾಗೂ ಇತರರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.